ಹೆಲೋ ಗೈಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಹಾಗೆ ಇವತ್ತೊಂದು ಒಳ್ಳೆ ಲಾಗ್, ನಾನು ಅವತ್ತಿಂದ ಒಂದು ಲಾಗ್ ಮಿಸ್ ಆಗಿದೆಯಲ್ಲ, ಅದನ್ನು ಮಾಡಬೇಕು, ಆ ಕಂಟೆಂಟ್ ಒಂದು ಇದೆ ಅಲ್ವಾ ಅಂತ ಅಂದ್ಕೊಂಡಿದ್ದೆ, ಮತ್ತೆ ಮಾಡಲಿಕ್ಕೆ ಆಗಿರಲಿಲ್ಲ. ಆದರೂ ಇವಾಗ ಸಹ ನನಗೆ ಕಷ್ಟ, ಯಾಕಂದರೆ ಸ್ವಲ್ಪ ವಸ್ತು ಅಲ್ಲಿ ಉಂಟು, ಸ್ವಲ್ಪ ವಸ್ತು ಇಲ್ಲಿ ಉಂಟು. ಹಾಗೆ ನನ್ನ ಮ್ಯಾರೇಜಿಗೆ ಸಿಕ್ಕಂಥ ಸಾರಿಗಳು ಯಾವುದೆಲ್ಲ ಅಂತ ಹೇಳಿ, ಹಾಗೆ ಅದು ಯಾರೆಲ್ಲ ಕೊಟ್ಟದ್ದು ಅಂತೇಳಿ ನನಗೆ ದೇವರಾಣೆಗೆ ಗೊತ್ತಿಲ್ಲ. ಯಾಕಂದರೆ ಒಂದೊಂದರಲ್ಲಿ ಹೆಸರು ಇರಲಿಲ್ಲ, ಒಂದೊಂದರಲ್ಲಿ ಹೆಸರಿತ್ತು. ಆದರೆ ಇವಾಗ ನನಗೆ ಅದು ಯಾರ್ದು, ಇದು ಯಾರು ಕೊಟ್ಟದ್ದು ಆ ಥರ ಎಲ್ಲ ನನಗೆ ನೆನಪಿಲ್ಲ. ಯಾರಾದರೂ ಇದು ಲಾಗ್ ನೋಡೋರು ಯಾರಾದರೂ ಇದು ನಾನು ಕೊಟ್ಟದಂತ ಹೇಳಿದರೆ ನೀವು ಕಲರ್ ಮೆನ್ಷನ್ ಮಾಡಿ, ಇದು ನಾನು ಕೊಟ್ಟದಂತ, ಆಯಿತಾ? ನನಗೆ ನೆನಪಿಲ್ಲ. ಹಾಗೆ ಒಂದು 13-14 ಸಾರಿಯನ್ನು ಸಿಕ್ಕಿದೆ ಆಯಿತಾ, ಮತ್ತೊಂದೆರಡು ಚೂಡಿ ಅಷ್ಟೇ ಸಿಕ್ಕಿದ್ದು. ಮತ್ತು ಹೀಗೆ ಸಣ್ಣ ಪುಟ್ಟ ಇದು ಫೋಟೋಸು ಅದು ಇದು ಅಂತೆಲ್ಲ ಸಿಕ್ಕಿದೆ ತುಂಬ. ನೋಡಿ, ಇದೊಂದು ಸಾರಿ ನನಗೆ ಸಿಕ್ಕಿರೋವಂಥದ್ದು. ಇದರದ್ದು ಬ್ಲೌಸ್ ಬಂದುಬಿಟ್ಟು ರೆಡ್ ಕಲರ್ ಬ್ಲೌಸು. ನೋಡಿ, ಇದು ಚೆಂದ ಇದೆ ಆಯಿತಾ. ಇದು ಮಾತ್ರ ಈ ಕಲರ್ ಸಾರಿ ಸೇಮ್ ಟು ಸೇಮು 5 ಸಾರಿ ಸಿಕ್ಕಿದೆ. ಸೇಮ್ ಕಲರ್, ಡಿಸೈನ್ ಮಾತ್ರ ಬೇರೆ, ಇಲ್ಲದ್ರೆ ಯೂನಿಫಾರ್ಮ್ ಮಾಡ್ಬೋದಿತ್ತು. ಸೇಮ್ ಕಲರ್, ಅದರಲ್ಲಿ ಡಿಸೈನ್ ಬೇರೆ ಬೇರೆ, ಒಟ್ಟು 5 ಸಾರಿ ಸಿಕ್ಕಿದೆ ಗೈಸ್, ಇದೇ ಕಲರ್. ಹಾಗೆ ಮತ್ತೆ ಇದೊಂದು ಆಯಿತಾ. ಆದ ನಂತರ ಇದೊಂದು ನೆನಪಿದೆ ಗೈಸ್ ನನಗೆ, ಇದು ಯಾರು ಕೊಟ್ಟಿರೋದಂತ ಇದೊಂದು ನನಗೆ ನೆನಪಿದೆ. ಇದು ತುಂಬ ಅಂದರೆ ತುಂಬ ನನಗೆ ಇಷ್ಟ ಆಯಿತು ಈ ಸಾರಿ, ಯಾಕಂದರೆ ನನಗೂ ಚೆಂದ ಕಾಣ್ತದೆ. ಮತ್ತು ನನ್ನ ಹತ್ರ ಈ ಕಲರ್ ಸಾರಿ ಕೂಡ ಇಲ್ಲ. ಸಾರಿ ಬಿಡಿ, ನನ್ನ ಹತ್ರ ಒಂದು ಟಾಪ್ ಕೂಡ ಇಂಥದ್ದು ಈ ಕಲರಲ್ಲಿ ನನ್ನ ಹತ್ರ ಇಲ್ಲ. ಇದು ಕಾಂಬಿನೇಷನ್ ನೋಡಿ, ಇದ್ರದ್ದು ಬ್ಲೌಸ್ ಬಂದುಬಿಟ್ಟು ಈ ಥರ ಪರ್ಪಲ್ಸ್ ಎಲ್ಲ ಒಂಥರ ಕಲರ್. ವಿಡಿಯೋದಲ್ಲಿ ನೋಡಬೇಕಾದ್ರೆ ಒಂಥರ ಪಿಂಕ್ ಬಂದಿದೆ, ಆದರೆ ಈ ಥರ ಡೈರೆಕ್ಟಾಗಿ ನೋಡಬೇಕಾದ್ರೆ ಒಂಥರ ಪರ್ಪಲ್ ಕಲರ್ ಥರ ಇದೆ ಆಯಿತಾ. ಹಾಗೆ ಇದು ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇದನ್ನು ನಾನು ಯಾವ ಥರ ಸ್ಟಿಚಿಂಗ್ ಮಾಡಬೇಕು ಅಂತ ಹೇಳಿ ಕೂಡ ನಾನು ಪ್ಲ್ಯಾನ್ ಮಾಡಿದ್ದೇನೆ. ಯಾಕಂದರೆ ಇದಕ್ಕೆ ಎಂಬ್ರಾಯ್ಡರಿ ವರ್ಕ್ ಮಾಡಬೇಕು ಅಂತ ಇದೆ. ಯಾವುದಾದ್ರೂ ಫಂಕ್ಷನಿಗೆ ಎಲ್ಲ ಇನ್ನೂ ಹೋಗ್ಲಿಕ್ಕೆ ಇರ್ತದಲ್ಲ, ಮ್ಯಾರೇಜಿದು ಅದಿದ್ದು ಅಂತ, ಹಾಗೆ ಉಳ್ಬೋದಲ್ಲ ಅಂತೇಳಿ ಸ್ವಲ್ಪ ಹ್ಯಾಂಡಿಗೆಲ್ಲ ಸ್ವಲ್ಪ ಇದು ಎಂಬ್ರಾಯ್ಡರಿ ಕೊಟ್ಟು ಸ್ಟಿಚ್ ಮಾಡಬೇಕು ಅಂತ ಇದ್ದೇನೆ. ಹಾಗೆ ಇದನ್ನು ಹಾಗೆ ಇಟ್ಟಿದ್ದೇನೆ. ಮತ್ತು ಎಲ್ಲ ಇವಾಗಲೇ ನಾನು ಸ್ಟಿಚಿಂಗ್ ಮಾಡಿದರೆ ಒಂದು ಸಪುರ ಆಗ್ಬೋದು, ಒಂದು ದಪ್ಪ ಆಗ್ಬೋದು, ನಾನು ಆಗ ಕಷ್ಟ ಆಗ್ತದಲ್ಲ. ಅದಕ್ಕೋಸ್ಕರ ಇವಾಗ ಎಷ್ಟು ಬೇಕೋ ಅಷ್ಟೇ ಮಾತ್ರ ಸ್ಟಿಚ್ ಮಾಡಿರೋದು, ನಾನು ಎಲ್ಲ ಇರ್ತಿಲ್ಲ. ಆದರೆ ಇದು ಮಾತ್ರ ನನಗೆ ಒಂದೇ ಸಾರಿ ನನಗೆ ಜರಿ ಸಾರಿ ಅಂತ ಸಿಕ್ಕಿದೆ, ಎಲ್ಲ ಫ್ಯಾನ್ಸಿ ಸಾರಿ ಸಿಕ್ಕಿದ್ದು. ಅದರಲ್ಲಿ ಇದು ಸೇಮ್, ನನಗೆ ಕಲರ್ ಕೂಡ ಇಷ್ಟ ಆಗಿದೆ. ಮತ್ತು ಇದು ಜರಿ ಸಾರಿ ಬೇರೆ, ಜರಿ ಸಾರಿ ನನಗೆ ತುಂಬ ಇಷ್ಟ. ಫ್ಯಾನ್ಸಿನೂ ಇಷ್ಟನೇ, ಆದರೆ ಜರಿ ಸಾರಿ ಒಂದು ಚೆಂದ ಕಾಣ್ತದಲ್ಲ, ಅದಕ್ಕೋಸ್ಕರ ಇದು ತುಂಬ ಇಷ್ಟ ಆಯಿತು. ಇದು ನನ್ನ ಚಿಕ್ಕಪ್ಪ ಕೊಟ್ಟದಾಯ್ತಾ, ಚಿಕ್ಕಪ್ಪನ ಮಗಳು ತ್ರಿವೇಣಿ ಅಂತ. ಇದೊಂದು ನೆನಪಿದೆ ನನಗೆ, ನನ್ನ ಮನೆಯಿಂದ ಕೊಟ್ಟದ್ದು ಸಾರಿ ಅಲ್ಲ, ಅದಕ್ಕೋಸ್ಕರ ನನ್ನ ಚಿಕ್ಕಪ್ಪನ ಮಗಳು ತ್ರಿವೇಣಿ ಅಂತ ಅವಳು ಕೊಟ್ಟಿರುವಂಥ ಸಾರಿ ಇದು. ಹಾಗೆ ಇದು ನೋಡಿ, ಈ ಸಾರಿ ನೋಡಿ, ನನಗೆ ಸಿಕ್ಕಿದಂತೆ ಎಲ್ಲ ಸ್ಯಾರಿ ಉಂಟಲ್ಲ, ನನಗೆ ಮ್ಯಾಚ್ ಆಗ್ತದೆ ಮಾತ್ರ ಕಲ್ಲರ್ ಎಲ್ಲ, ನನಗೆ ಚೆಂದ ಕಾಣುವಂಥ ಸ್ಯಾರಿ ಸಿಕ್ಕಿದೆ. ಹಾಗೆ ಇದೊಂದು ಸ್ಯಾರಿ, ಇದು ನನಗೆ ನನ್ನ ಗಂಡನ ಮನೆಯವರು ಕೊಟ್ಟದ್ದು, ಮಾಪ ಸ್ಯಾರಿ ಅಂತ. ಮದುವೆ ಆದ ನಂತರ ಇದು ಸ್ಯಾರಿ ಕೊಡ್ತಾರೆ, ಅದೊಂದು ಸ್ಯಾರಿ ಕೊಡಬೇಕು ಮನೆಗೆ ಹೋದ್ಮೇಲೆ, ಆವಾಗ ನನಗೆ ಈ ಸ್ಯಾರಿ ಕೊಟ್ಟದವರು. ಇದು ನನಗೆ ಕಲ್ಲರ್ ನಂಗೆ ತುಂಬ ಇಷ್ಟ ಆಯಿತು. ಇದು ಕಲರ್ ಕೂಡ ನನ್ನ ಹತ್ರ ಇರಲಿಲ್ಲ. ನಾನು ಡ್ರೆಸ್ ಪರ್ಚೇಸ್ ಮಾಡಲಿಕ್ಕೆ ಹೋಗುವಾಗ ನನ್ನನ್ನು ಕರೆದಿದ್ರಲ್ಲ, ಹಾಗೆ ನಾನು ಹೋಗಿದ್ದೆ. ಹಾಗೆ ಯಾವುದು ಬೇಕು ಮತ್ತು ಇದನ್ನೆಲ್ಲ ಒಟ್ಟು ಎಲ್ಲ ನೋಡಿ ಒಟ್ಟಾದ ನಂತರ ಈ ಸಾರಿ ಇಷ್ಟ ಆಯಿತು. ಅದರದ್ದು ಬ್ಲೌಸ್ ಮಾತ್ರ ಅಷ್ಟೊಂದು ಚೆನ್ನಾಗಿಲ್ಲ, ಅಂದರೆ ಅದೊಂಥರ ಇದು ಕಾಟನಲ್ಲಿ ಬಂದಿದೆ. ಅದಕ್ಕೋಸ್ಕರ ಇದಕ್ಕೆ ಒಂದು ಬ್ಲೌಸ್ ಪೀಸ್ ನಾನು ಬೇರೆ ತಗೊಂಡು ಸ್ಟಿಚ್ ಮಾಡ್ತೇನೆ. ಇದನ್ನು ವೆರಿ ಸೂನ್ ನಾನು ಸ್ಟಿಚ್ ಮಾಡ್ತೇನೆ, ಯಾಕಂದರೆ ನನಗೆ 2 ಸಾರಿ ಆಗಬೇಕು. ಹಾಗೆ ಅದರದ್ದು ಲಾಗ್ ಮಾತ್ರ ಮಾಡ್ತೇನೆ. ನಾನು ಮದುವೆದು ಲಾಗೇ ಮಾಡಲಿಕ್ಕೆ ಆಗಲಿಲ್ಲ, ಗೊತ್ತುಂಟ. ಮಾಡಬೇಕಂದ್ರೆ ತುಂಬ ಆಸೆ ಇತ್ತು. ನನ್ನ ಚಿಕ್ಕಪ್ಪನ ಮಕ್ಕಳ ಹತ್ರ ಎಲ್ಲ ಮೊಬೈಲ್ ಕೊಡಬೇಕು ಅಂತ, ಮತ್ತು ಒಂದೇ ಮೊಬೈಲ್ ಇದ್ದಲ್ಲ, ಅದಕ್ಕೋಸ್ಕರ ನಾನು ಇರಲಿಲ್ಲ. ತುಂಬ ಜನ ಇವಾಗ ಸಹ ಕೇಳ್ತಾ ಇದ್ದಾರೆ, ನೀವು ಮದುವೆದು ಲಾಗ್ ಹಾಕಿ, ನಿಮ್ಮ ಮದುವೆದು. ನಾನು ಸ್ವಲ್ಪ ವೀಡಿಯೋಸ್ ಇದೆ, ಕ್ಲಿಪ್ಸ್ ಎಲ್ಲ, ಅದನ್ನೆಲ್ಲ ಇಟ್ಕೊಂಡು ಮಾತಾಡಿ ಒಂದು ಸ್ವಲ್ಪ ವೀಡಿಯೋ ಮಾಡ್ಬೋದು, ಫೋಟೋಸ್ ಎಲ್ಲ ಹಾಕಿ ಈ ಥರ ಅಂತ. ನೋಡುವ, ನಾನು ನೆಕ್ಸ್ಟ್ ನಿಮಗೆ ಬೇಕಾದರೆ ಕಮೆಂಟ್ ಹಾಕಿ, ನಾನು ಆ ಥರ ಒಂದು ಮಾಡಿ ಹಾಕ್ತೀನಿ ಲಾಗ್ಸ್.
ಹಾಗೆ ಇದೊಂದು ಸಾರಿ, ಇದು ನನಗೆ ಇವರು ಕೊಟ್ಟದ್ದು, ಯಾರು ಶಶಿಕುಮಾರ್ ಸರ್. ಅದರಲ್ಲಿ ನಾನು ಸಪ್ರೇಟ್ ವಿಡಿಯೋಸ್ ಹಾಕಿದ್ದೆ. ಇದೊಂದು ನೆನಪಿದ್ದೆ ನನಗೆ, ಶಶಿಕುಮಾರ್ ಸರ್ ಕೊಟ್ಟದ್ದು ಅಂತ. ಇದು ಮಾತ್ರ ಇಲ್ಲಿ ಒಳಗಡೆ ಪಿಂಕ್ ಕಲರ್ ನೋಡಿ, ಈ ಥರ ಬಂದಿದೆ ಪಿಂಕ್ ಕಲರ್. ನಾನು ಈಚೆ ಸೈಡ್ ಫೋಟೋಸ್ ಹಾಕ್ತೇನೆ ಆ ಥರ. ಇವಾಗ ಮಡ್ಚಿದೆಲ್ಲ ತೆಗೆದ್ರೆ ಮತ್ತು ಬಸ್ ಕೆಲಸ ಆಗ್ತದೆ ಮಾರೆ. ಹಾಗೆ ಅದರದ್ದು ಬ್ಲೌಸ್ ನೋಡಿ ಈ ಥರ ನೋಡಿ. ಸಾರಿ ಫುಲ್ ಈ ಕಲರ್ ಬರ್ತದೆ. ಇದು ನಾನು ನೆಟ್ಟೆಡ್ ಪೀಸ್ ತೆಕ್ಕೊಂಡು ಹ್ಯಾಂಡಿಗೆ ಇಟ್ಟದು, ಯಾಕಂದರೆ ಇದೇ ಸೇಮ್ ಇದೇ ಸ್ಟಿಚ್ ಮಾಡಿದರೆ ಅಷ್ಟೊಂದು ಚೆನ್ನಾಗಿ ಕಾಣೋದಿಲ್ಲಲ್ಲ, ಅದಕ್ಕೋಸ್ಕರ ಈ ಥರ ಸ್ಟಿಚ್ ಮಾಡಿದ್ದು. ಇದಿಷ್ಟು ಇಲ್ಲಿ ಮಂಗಳೂರಲ್ಲಿದೆ. ನಾನು ಇಷ್ಟೇ ತಂದದ ಅಂತ, ಹೌದು. ನಾನು ಮಂಗಳೂರಿಗೆ ಬರುವಾಗ 4 ಸಾರಿ ತಂದಿದ್ದೆ, ಅಂದರೆ ಸ್ಟಿಚಿಂಗ್ ಮಾಡಬೇಕಲ್ಲ ಬ್ಲೌಸ್ ಎಲ್ಲ, ಹಾಗೆ ಅಂತ 4 ಸಾರಿ ತಂದಿದ್ದೆ. ಇನ್ನೂ ಮನೆಯಲ್ಲಿದೆ, ಮನೆಯಲ್ಲಿ ಹೋಗಿ ಅಲ್ಲೇ ಹೋಗಿರುವಾಗ ನಾನು ಲಾಗ್ ಮಾಡ್ತೇನೆ ಆಯಿತಾ. ಮತ್ತು 1-2 ಇದು ಚೂಡಿ ಕೊಟ್ಟಿದ್ದಾರೆ, ಒಂದು ಲಾಂಗ್ ಟಾಪ್. ಅದು ಒಬ್ಬರು ನವ್ಯ ಪ್ರಸಾದ್ ಅಂತ, ಇಲ್ಲಿ ಈಚೆ ಸೈಡ್ ಹಾಕ್ತೇನೆ ನಾನು, ಅದು ಯಾವುದು ಟಾಪು ಅಂತ. ಅದೊಂದು ಕೊಟ್ಟಿದ್ದಾರೆ, ಅದೊಂದು ಪ್ರೋಗ್ರಾಮಿಗೆ ಸಹ ಹಾಕಿದ್ದೆ. ಮತ್ತು ಇನ್ನೊಂದು ಡ್ರೆಸ್ ಕೊಟ್ಟಿದ್ದಾರೆ, ಅದು ಸಹ ಯಾರು ಅಂತ ಗೊತ್ತಿಲ್ಲ, ಅದು ಕೂಡ ಇಲ್ಲಿ ಫೋಟೋಸ್ ಹಾಕ್ತೇನೆ. ಅದೊಂದು ಮದುವೆಗೆ ಸಿಕ್ಕಿದಂಥ ಒಂದು ಟಾಪು, ಅದೊಂದು ಸೆಟ್ ಆಯಿತಾ. ಹಾಗೆ ಮತ್ತು ಬೇರೆಲ್ಲ ಸಾರಿ ನಂದು ಕೆದಿಲದಲ್ಲಿ ಇದೆ ಮನೆಯಲ್ಲಿ. ಹಾಗೆ ಅದನ್ನು ಈ ವಿಡಿಯೋಕ್ಕೆ ನಾನು ಜಾಯಿಂಟ್ ಮಾಡ್ತೇನೆ. ಅಲ್ಲಿ ನಾಡಿದ್ದು ಹೋಗುವಾಗ ಅಲ್ಲಿ ನಾನು ವೀಡಿಯೋಸ್ ಮಾಡ್ತೀನಿ. ಹೇಗೂ ನಾಳೆ ನಾನು ಹೋಗ್ತೀನಿ ಅಲ್ಲಿಗೆ, ಹಾಗೆ ನಾಡಿದ್ದು ನಾನೊಂದು ದಿನ ಫ್ರೀ ಇರ್ತೇನಲ್ಲ, ಹಾಗೆ ಅವಾಗ ನಾನು ವೀಡಿಯೋಸ್ ಮಾಡ್ತೇನೆ ಅಲ್ಲಿ ಯಾವುದೆಲ್ಲ ಸಿಕ್ಕಿದೆ ಅಂತ. ತುಂಬ ಏನಿಲ್ಲ, ಅಷ್ಟೇ ಇರೋದು. ಅದು ಮಾತ್ರ ಯಾರ್ಯಾರು ಕೊಟ್ಟಾರಂತ ನನಗೆ ಎಲ್ಲನೂ ನನಗೆ ನೆನಪಿಲ್ಲ ಆಯಿತಾ ಗೈಸ್. ಮೊನ್ನೆ ಸ್ವಲ್ಪ ನಾನು ಮಂಗಳೂರಲ್ಲಿ ಇರುವಂಥ ಸಾರಿ ಇದೆಲ್ಲ ತೋರಿಸಿದೆ, ಕಲೆಕ್ಷನ್ಸ್ ಹೇಗಿದೆ ಅಂತ. ಮ್ಯಾರೇಜಿಗೆ ಸಿಕ್ಕಂಥ ಸಾರಿಗಳು ಜಾಸ್ತಿ ಸಿಕ್ಕಿಲ್ಲ, ಸ್ವಲ್ಪ ಒಂದು 13 ನಾನು ಮೊನ್ನೆ ಹೇಳಿದಷ್ಟೇ. ಹಾಗೆ ಸ್ವಲ್ಪ ಅಲ್ಲಿ ಇತ್ತು ಮಂಗಳೂರಲ್ಲಿ, ಅದನ್ನು ತೋರಿಸಿದೆ. ಇವಾಗ ಇಲ್ಲಿ ಎಷ್ಟಿದೆ ಅಂತೇಳಿ, ಅದು ಹೇಗಿದೆ ಅಂತೇಳಿ ನಿಮ್ಗೆ ತೋರಿಸ್ತೀನಿ. ಯಾರ್ಯಾರು ಕೊಟ್ಟದಂತ ದೇವರಾಣೆಗೆ ನಂಗೆ ನೆನಪಿಲ್ಲ, 1-2 ಏನೋ ಗೊತ್ತಿದೆ ಅಷ್ಟೇ. ನೋಡಿ ಇವಾಗ ಇಲ್ಲಿ ಬ್ಯಾಕ್ಗ್ರೌಂಡ್ ಎಲ್ಲ ತುಂಬ ಚೆಂದ ಬರ್ತುಂಟಲ್ಲ, ಪಿಂಕ್ ಕಲರ್. ಇದು ನಮ್ಮ ರೂಮಿದು ಪಿಂಕ್ ಕಲರ್ ಆಯಿತಾ, ಪೈಂಟಿಂಗ್ ಕೊಟ್ಟದ್ದು. ಹಾಗೆ ನಂದು ಡ್ರೆಸ್ ಕೂಡ ಪಿಂಕ್, ಚೆಂದ ಉಂಟು ಬ್ಯಾಕ್ಗ್ರೌಂಡ್. ಇವಾಗ ನಾನು ಇದು ಯಾವುದೆಲ್ಲ ಸಾರಿ ಸಿಕ್ಕಿದೆ ಅಂತ ತೋರಿಸ್ತೇನೆ, ಜಸ್ಟ್ ವೇಟ್ ಗೈಸ್. ಮೊನ್ನೆ ಹೇಳಿದ ಹಾಗೆ ಸ್ವಲ್ಪ ವೀಡಿಯೋಸ್ ನಾನು ಮಂಗಳೂರಲ್ಲಿ ಮಾಡಿದ್ದೆ, ನಂದು ಸಾರಿದು, ಇದು ಮ್ಯಾರೇಜಿಗೆ ಸಿಕ್ಕಂಥ ಸಾರಿದು. ಹಾಗೆ ಸ್ವಲ್ಪ ಅಲ್ಲಿತ್ತು, ಒಂದು 3-4 ಸಾರಿ ನಾನು ಮ್ಯಾಂಗ್ಳೂರಿಗೆ ತಗೊಂಡೋಗಿದ್ದೆ, ಅಂದರೆ ಸ್ಟಿಚಿಂಗ್ ಮಾಡಲಿಕ್ಕೆ ಮಿಷನಲ್ಲಿ ಇತ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ ಇಲ್ಲಿದೆ. ಇವಾಗೆಲ್ಲ ತೆಗೆದಿಟ್ಟಿದ್ದೇನೆ. ನನಗೆ ಮ್ಯಾರೇಜಿಗೆ ಸಿಕ್ಕಂಥ ಸಾರಿ ಇಷ್ಟು ಸಿಕ್ಕಿದೆ ಆಯಿತಾ. ಇದೊಂದು ಸಾರಿ ನೋಡಿ, ಗ್ರೀನ್ ಕಲರ್, ಇದು ಚೆಂದ ಇದೆ. ಇದು ರಾಧಾಸಿಂದ ತಗೊಂಡಿರೋದು ಆಯಿತಾ. ಇದು ಯಾರು ಕೊಟ್ಟದಂತ ಹೇಳಿದರೆ ನಂಗೆ ಕರೆಕ್ಟ್ ನೆನಪುಂಟು, ನಮ್ಮ ಅರ್ಚಕರಿದ್ದಾರಲ್ಲ ವಿಷ್ಣು ಪ್ರಸಾದ್ ಸರ್ ಅಂತ, ಅವರು ಕೊಟ್ಟಿರೋದು, ಅವರ ಮಿಸ್ಸಸ್. ಮತ್ತು ಅವರು ಯಾರೋ ಸರ್ ಏನೋ ಫ್ರೂಟ್ಸಿದು ಒಂದು ಡ್ರೈ ಫ್ರೂಟ್ಸಿದು ಒಂದು ಬಾಕ್ಸ್ ಫುಲ್ಲು ಕೊಟ್ಟಿದ್ರಲ್ಲ, ಅದರಲ್ಲಿ ಬಾದಾಮಿ ಮತ್ತು ಪಿಸ್ತಾ ಎಲ್ಲ ಮಿಕ್ಸ್ ಆಗಿತ್ತು, ಗೋಡಂಬಿ ಎಲ್ಲ. ಹಾಗೆ ಇದು ಅವರು ಕೊಟ್ಟಿರೋಂಥ ಸಾರಿ ನೋಡಿ. ಇದು ಕಲರ್ ಚೆನ್ನಾಗಿದೆ ಮಾತ್ರ. ಇದಕ್ಕೆ ಪಿಂಕ್ ಕಲರ್ ಎಲ್ಲ ಸಾರಿ, ಇದು ಬ್ಲೌಸು ಸ್ಟಿಚ್ ಮಾಡಬೇಕು. ಈ ಸಾರಿಯಲ್ಲಿ ಇದೇ ಕಲರ್ ಬ್ಲೌಸ್ ಪೀಸ್ ಬಂದಿರೋದಾಗಿರಬೇಕು. ಹೌದು, ಇದೇ ಕಲರ್. ಮಾತ್ರ ನಾನು ಇದಕ್ಕೆ ಈ ಸಾರಿಗೆ ನಾನು ಯಾವ ಕಲರ್ ಉಡ್ತೇನೆ ಗೊತ್ತುಂಟ, ಬ್ಲೌಸು ಯಾವುದು ಸ್ಟಿಚ್ ಮಾಡ್ತೇನೆ ಅಂತ ಹೇಳಿದರೆ ಒಂಥರ ಪಿಂಕ್ ಕಲರ್. ಇದು ನಾನು ಬ್ಲೌಸ್ ತಗೋಬೇಕು, ನೋಡಬೇಕು ಯಾವ ಥರದ್ದು ಅಂತ. ಕಲರ್ ಕಾಂಬಿನೇಷನ್ ಒಂದು ಚೆನ್ನಾಗಿರುವಂಥದ್ದು, ಪಿಂಕ್ ತುಂಬ ಚೆಂದ ಮ್ಯಾಚ್ ಆಗ್ತದೆ ಮಾತ್ರ ಈ ಕಲರಿಗೆ. ನನಗೆ ಇದು ಇಷ್ಟ ಆಯಿತು ಮಾತ್ರ. ಇದೇ ಕಲರ್ ಬ್ಲೌಸ್ ಸ್ಟಿಚ್ ಮಾಡಿದರೆ ಅಷ್ಟೊಂದು ಚೆನ್ನಾಗಿ ಕಾಣಲಿಕ್ಕಿಲ್ಲ. ಮತ್ತು ನೋಡಿ, ಇದಕ್ಕೆ ಪಿಂಕ್ ಬ್ಲೌಸ್ ಸಖತ್ ಕಾಣ್ಬೋದು ಮಾತ್ರ. ನಾನು ನೋಡಬೇಕು, ಇಷ್ಟು ಉದ್ದ ಕೈದು ಸ್ಟಿಚ್ ಮಾಡ್ತೇನೆ, ನೋಡಬೇಕು ಮಾತ್ರ. ಪ್ರತಿಯೊಂದರದ್ದು ಸಹ ಸಾರಿ ಉಟ್ಟ ನಂತರ ಫೋಟೋಸ್ ನಾನು ಹಾಕ್ತೇನೆ ಅಂತ ಹಾಕ್ತಾ ಇರ್ತೇನಲ್ಲ ಪೇಜಲ್ಲಿ, ಯೂಟ್ಯೂಬಲ್ಲೆಲ್ಲ ಹಾಕ್ತಾ ಇರ್ತೀನಿ, ಆವಾಗ ಖಂಡಿತ ಹಾಕ್ತೀನಿ. ಒಂದು ಇದು ಸಾರಿ, ಮತ್ತೊಂದು ನೋಡಿ ಇದು ಸಾರಿ, ಇದು ಸಿಂಪಲ್ ಸಾರಿ.
ಇದು ಸಹ ಚೆನ್ನಾಗಿದೆ. ನಂತರ ಫ್ಯಾನ್ಸಿ ಸ್ಯಾರಿ, ಇದರದ್ದು ಬ್ಲೌಸ್ ನೋಡಿ ಈ ಕಲರ್. ಇದು ಒಂಥರ ಕ್ಲೋತ್ ಎಲ್ಲ ಒಂಥರ ಚೆನ್ನಾಗಿದೆ. ಮಾತ್ರ ಇಲ್ಲಿ ಹೀಗೆ ಟೆಂಪಲಿಗೆಲ್ಲ ಉಡ್ಬೋದು ಅಷ್ಟೇ. ಸಿಂಪಲ್ ಸ್ಯಾರಿ. ಇದಕ್ಕೆ ಮಾತ್ರ ಪ್ಲೈನ್ ಬ್ಲೌಸ್ ಆಗಬೇಕು. ಇದು ಅಂದರೆ ಫುಲ್ಲು ಫ್ಲವರ್ ಎಲ್ಲ ಇದೆ ಅಲ್ಲ, ರೋಸ್ ಇದೆ ಅದರಲ್ಲಿ. ಇದಕ್ಕೆ ಬ್ಲೌಸ್ ಪೀಸ್ ಇದೇ ಬಂದಿರೋದು ಅಲ್ವಾ ಅಂತ. ಇದು ಜರಿ ಮಾರೆ, ಜರಿ ನೋಡಿ ಇಷ್ಟ ಆಗಲ್ಲ ಇದೆ. ಬ್ಲೌಸ್ ಪೀಸ್ ಮೋಸ್ಟ್ಲಿ ಇದೇ ಆಗಿರಬೇಕು, ಇದೇ ಕಲರ್ ಆಗಿರ್ಬೋದು. ಇದು ಸಹ ಚೆನ್ನಾಗಿದೆ ನೋಡಿ. ನನಗೆ ಮಾತ್ರ ಎಲ್ಲ ಚೆಂದ ಕಾಣ್ತದೆ. ಎಲ್ಲ ಗೋಡ್ರೇಜಲ್ಲಿ ಹಾಗೆ ಇಟ್ಟಿದ್ದೆ. ಯಾಕೆ ಗೊತ್ತುಂಟಾ, ಬೇಗ ಸ್ಟಿಚಿಂಗ್ ಮಾಡಿದರೆ ಮತ್ತು ನಾನು ಎಲ್ಲಿಯಾದರೂ ದಪ್ಪ ಆದರೆ ಅಂತ ಹೇಳಿ ನಾನು ಸ್ಟಿಚ್ ಮಾಡಲಿಲ್ಲ. ನೋಡಿ ಇದೊಂದು ಸಾರಿ. ಈ ಸಾರಿಯನ್ನು ನಾನು ಉಟ್ಟಿದ್ದೇನೆ. ಇದು ನನಗೆ ಇವಳು ಶಿಲ್ಪ ಕೊಟ್ಟಿರೋದು. ಗೊತ್ತಿದೆ ಅಲ್ಲ ಯಾರು ಅಂತ, ಶಿಲ್ಪ ನವೀನ್ ಅಂತ, ನಮ್ಮ ಜೊತೆಗಿದ್ದವರು. ಹಾಗೆ ಇದು ಕೂಡ ಚೆನ್ನಾಗಿದೆ. ಇದಕ್ಕೆ ಬ್ಲೌಸ್ ಬಂದುಬಿಟ್ಟು ಇದೇ ಕಲರ್ ಬಂದಿದೆ. ಅದು ನನಗೆ ಇಷ್ಟ ಆಗಲಿಲ್ಲ ಬ್ಲೌಸ್ ಪೀಸ್. ಅದಕ್ಕೆ ನಾನೇನು ಮಾಡಿದೆ ಅಂತ ಹೇಳಿದರೆ, ಈ ಕಲರ್ ಇದೊಂದು ಬ್ಲೌಸು ನಾನು ಆಲ್ರೆಡಿ ಸ್ಟಿಚ್ ಮಾಡಿದ್ದೆ. ನನ್ನ ಹತ್ರ ಒಂದಿತ್ತು. ನಾನು ಮ್ಯಾರೇಜಿಗೆ ಒಂದು ರೆಡ್ ಕಲರ್ ಇದು ಸಾರಿ ತಗೊಂಡಿದ್ದೆ. ನಾನು ಇಲ್ಲೇ ಹಾಕ್ತೀನಿ ಯಾವುದು ಸಾರಿ ಅಂತ. ಮತ್ತು ಅದೇ ಬ್ಲೌಸನ್ನು ಇದಕ್ಕೆ ಕೂಡ ನಾನು ಇದು ಹಾಕಿದ್ದೆ. ಮತ್ತು ಅದರದ್ದು ಆ ರೆಡ್ ಕಲರ್ ಸಾರಿಯದ್ದು ಸಹ ಬ್ಲೌಸ್ ಅದಲ್ಲ, ಅದಕ್ಕೆ ಸಹ ರೆಡ್ಡೇ ಬಂದಿತ್ತು. ಅದು ನನಗೆ ಇಷ್ಟ ಆಗಲಿಲ್ಲ. ಯಾವತ್ತು ಬ್ಲೌಸ್ ಮತ್ತು ಸಾರಿ ಕಲರ್ ಚೇಂಜ್ ಇರಬೇಕಾಗ ಚೆಂದ ಕಾಣ್ತದೆ. ಹಾಗೆ ಇದಕ್ಕೆ ಕೂಡ ನಾನು ಅದೇ ಬ್ಲೌಸ್ ಹಾಕಿದ್ದು. ಅದು ಚೆಂದ ಕಾಣ್ತದೆ. ಇದು ಒಂಥರ ಸಿಲ್ವರ್ ಕಲರ್. ಇದು ಚೆನ್ನಾಗಿದೆ. ಇದು ನನಗೆ ಶಿಲ್ಪ ಕೊಟ್ಟದ್ದು ನೆನಪಿದೆ. ಒಂದೊಂದು ನೆನಪಿದೆ, ಒಂದೊಂದು ನೆನಪಿಲ್ಲ ಆಯಿತಾ. ಹಾಗೆ ಇದು ನೋಡಿ, ಇದು ನನಗೆ ನನ್ನ ಅತ್ತಿಗೆ ಕೊಟ್ಟದ್ದು, ನನ್ನ ಗಂಡನ ತಂಗಿ ಕೊಟ್ಟಿರುವಂಥದ್ದು ಸಾರಿ. ಇದು ಒಂಥರ ಕಾಟನಲ್ಲಿ ಬಂದಿದೆ. ಇದರದ್ದು ಸಹ ಬ್ಲೌಸು ಸೇಮ್ ಕಲರ್, ಇದೇ ಕಲರ್ ಬಂದಿದೆ. ಹಾಗೆ ಇದಕ್ಕೆ ನೋಡಬೇಕು ನಾನು ಬ್ಲೌಸ್ ಯಾವ ಥರ ಸ್ಟಿಚ್ ಮಾಡೋದು ಅಂತ. ಇದರಲ್ಲಿ ನೋಡಿ, ಇಲ್ಲಿ ಒಂದು ಈ ಕಲರ್ ಬಂದಿದೆಲ್ಲ, ಇಲ್ಲಿ ಫ್ಲವರಲ್ಲಿ ಒಂದು ಆ ಥರದ್ದು ಸಹ ಹಾಕ್ಬೋದು. ಬ್ಲ್ಯಾಕ್ ಚೆಂದ ಕಾಣ್ಬೋದು ಅಂತ ಕಾಣ್ತದೆ, ಗೊತ್ತಿಲ್ಲ ನನಗೆ. ಇದಕ್ಕೆ ನೋಡಬೇಕು ಯಾವುದು ಅಂತ ಬ್ಲೌಸು. ಮಾತ್ರ ಇದು ಲೈಟ್ ಕಲರ್ ಇದು ಹಾಕಿದರೆ ಅಷ್ಟೊಂದು ಚೆನ್ನಾಗಿ ಕಾಣಲಿಕ್ಕಿಲ್ಲ ಈ ಸಾರಿಗೆ. ನೆಕ್ಸ್ಟ್ ನೋಡುವ ಯಾವ ಕಲರು ಬ್ಲೌಸ್ ಸ್ಟಿಚ್ ಮಾಡ್ತೇನೆ ಅಂತ ಹೇಳಿ. ಇದೊಂಥರ ಪೇಪರ್ ಸಾರಿ ಥರ ಇದೆ, ಚೆನ್ನಾಗಿದೆ ಸಾರಿ. ಹಾಗೆ ಇನ್ನೊಂದು ನೆಕ್ಸ್ಟ್ ಸಾರಿ ನಾನಿಲ್ಲಿ ಲಾಕ್ ಹಾಕಿದ್ದೆ ಆಯಿತಾ ಗೈಸ್. ಹಾಗೆ ಅವ್ರು ಬಂದು ಬಾಗಿಲು ಬಿಡ್ತಾ ಇದ್ರು ಆಯಿತಾ. ನಾನು ಅರ್ಧದಲ್ಲಿ ವೀಡಿಯೋ ನಿಲ್ಲಿಸಿ ಬಾಗಿಲು ತೆಗೆದು ಮಾತಾಡಿ ಕಲಿಸಿದೆ, ವೀಡಿಯೋ ಮಾಡ್ತಿದ್ದೇನೆ ಮತ್ತೆ ಬನ್ನಿ ಅಂತ. ಹಾಗೆ ಇದು ನೋಡಿ, ಈ ಬಾಕ್ಸಲ್ಲಿತ್ತು. ಒಂದೊಂದರದ್ದು ಬಾಕ್ಸ್ ಇದೆ, ಒಂದೊಂದರದ್ದು ಬಾಕ್ಸ್ ಎಲ್ಲ ಬಾಕ್ಸು ಎಲ್ಲ ಇದು ಮಾಡಿಟ್ಟಿದ್ದೇನೆ ಅಂತ ತೆಗೆದಿದ್ದೇನೆ ಮೊನ್ನೆ. ಹಾಗೆ ಇದೊಂದು ಸಾರಿ ಪರ್ಪಲ್ ಕಲರ್ ನಂಗೆ ತುಂಬ ಇಷ್ಟ ಆಯಿತಾ. ಅದೇ ಪರ್ಪಲ್ ಕಲರ್ ಇದು ನನ್ನ ಹತ್ರ ಇರಲೇ ಇಲ್ಲ ಡ್ರೆಸ್ ಎಲ್ಲ, ಸಾರಿ ಅಂತಿಲ್ಲ. ಮತ್ತು ಮದುವೆ ಟೈಮಿಗೆ ಒಂದು ಪರ್ಪಲ್ ಇದು ಫುಲ್ಲು ಒಂದು ಚೂಡಿ ತಗೊಂಡಿದ್ದೆ. ಆದ ನಂತರ ಇದೊಂದು ಪರ್ಪಲ್ ಕಲರ್ ಸಾರಿ ಚೆನ್ನಾಗಿದೆ. ಇದು ಬ್ಲೌಸ್ ಪೀಸ್ ಇದೇ ಕಲರ್ ಬಂದಿದೆ ಅಂದ್ಕೊಳ್ತೀನಿ, ಗೊತ್ತಿಲ್ಲ ನನಗೆ. ಇದು ಒಂಥರ ಕಾಟನ್ ಸಾರಿ. ಇದು ಸಹ ಒಂಥರ, ಇದು ನನಗೆ ಸಿಂಚನ ಕೊಟ್ಟಿರೋದು ಆಯಿತಾ. ಚೆನ್ನಾಗಿದೆ ಇದು ಸಹ ಸಾರಿ, ಇಷ್ಟ ಆಯಿತು. ಒಂದೊಂದೇ ಸ್ಟಿಚ್ ಮಾಡ್ತೇನೆ, ಅಂದರೆ ಬೇಗ ಸ್ಟಿಚ್ ಮಾಡೋದಿಲ್ಲ. ನೆನೆಯಲ್ಲಿ ಆದರೂ ದಪ್ಪ ಆದರೆ ಸೊಪ್ಪು ಆದರೆ ವೇಸ್ಟ್ ಆಗ್ತದಲ್ಲ ಸಾರಿ. ಹಾಗೆ ನನ್ನ ಗಂಡ ಹೇಳ್ತಿದ್ರು, ಇನ್ನೂ ಸ್ವಲ್ಪ ಟೈಮ್ ಸಾರಿ ತೆಗೆದು ಕೊಡಬೇಕಂತೆಲ್ಲ ಇಲ್ಲ, ಅಷ್ಟು ಸಾರಿ ಇದೆ ನಿಮಗೆ ಅಂತ. ಇದೊಂದು ಸಾರಿ, ಇದು ಯಾರು ಕೊಟ್ಟದ್ದು ಅಂತ ಗೊತ್ತಿಲ್ಲ ನನಗೆ. ವೀವರ್ಸ್ ಯಾರಾದರೂ ಆಗಿರ್ಬೋದು. ತುಂಬ ವೀವರ್ಸ್ ಮಾತ್ರ ಬಂದಿದ್ರು ಆಯಿತಾ ಮದುವೆಗೆ. ನೋಡಿ ಇದೊಂದು ಸಾರಿ, ಇದು ನೋಡಿ ವರ್ಕ್ ಈ ಥರ ಬಂದಿದೆ ಸಿಂಪಲಾಗಿ. ಇದಕ್ಕೆ ಮಾತ್ರ ಇದೇ ಕಲರ್ ಸಹ ಬ್ಲೌಸು ಸ್ಟಿಚ್ ಮಾಡ್ಬೋದು, ಇಲ್ಲದಿದ್ದರೆ
ಈ ಕಲರ್ ಸಹ ಮಾಡ್ಬೋದು. ಆದರೆ ಇದರಲ್ಲಿ ಬ್ಲೌಸ್ ಪೀಸ್ ಬಂದುಬಿಟ್ಟು ಇದೇ ಕಲರ್, ಸೇಮ್ ಕಲರ್ ಬಂದಿದೆ. ನೋಡುವ ಮುಂದಕ್ಕೆ ಯಾವ ಟೈಪು ನಾನು ಸ್ಟಿಚ್ ಮಾಡ್ತೇನೆ ಅಂತ. ಸ್ಟಿಚ್ ಮಾಡುವಾಗ ಇದು ಮಾತ್ರ ಫ್ಯಾನ್ಸಿ ಸ್ಯಾರಿ, ಹೇಳಿದ ಹಾಗೆ ನಿಲ್ತದೆ ಮಾತ್ರ. ಕಲರ್ ಚೆನ್ನಾಗಿದೆ, ಬ್ಲ್ಯಾಕ್ ಬ್ಲೂ ಹಾಗೆ ಇದೊಂದು ಸಾರಿ. ಇದು ಯಾರು ಕೊಟ್ಟದಂತ ಗೊತ್ತಿಲ್ಲ. ವಿಡಿಯೋದಲ್ಲಿ ಇದು ಕಲರ್ ಚೇಂಜ್ ಕಾಣ್ತಾ ಇದೆ, ಬ್ಲೂ ಕಲರ್ ಕಾಣ್ತಾ ಇದೆ. ಹೀಗೆ ನೋಡುವಾಗ ಒಂಥರ ಗ್ರೀನ್ ಕಲರ್ ಆಯಿತಾ, ಗ್ರೀನ್ ಕಲರ್. ಇದು ನೋಡುವ. ನೋಡಿ, ಇದು ಸಾರಿ ಕಲರ್, ಬ್ಲೌಸಿ ಕಲರ್. ನಂದು ಎಂಗೇಜ್ಮೆಂಟ್ ಸಾರಿ ಸಹ ಇದೇ ಕಲರ್ ನೋಡಿ, ಅಂದರೆ ಬ್ಲೂ ಕಲರ್. ಈಗ ನಿಮಗೆ ವಿಡಿಯೋದಲ್ಲಿ ಯಾವ ಕಲರ್ ಕಾಣ್ತದೆ ಆ ಕಲರ್ ನಂದು ಎಂಗೇಜ್ಮೆಂಟ್ ಸಾರಿ. ಇಲ್ಲಿ ಮಾತ್ರ ಇದು ಗ್ರೀನ್ ಇದೆ, ನೋಡಲಿಕ್ಕೆ ಚೆನ್ನಾಗಿದೆ ಸಾರಿ. ಬ್ಲೌಸ್ ಪೀಸ್ ಬಂದುಬಿಟ್ಟು ಈ ಕಲರ್ ಬಂದಿದೆ. ಇಷ್ಟ ಆಯಿತು ಗೈಸ್. ನನಗಿನ್ನು ಸ್ವಲ್ಪ ದಿನ ಸಾರಿ ತಗೊಳ್ಲಿಕ್ಕೇ ಹೋಗ್ಲಿಕ್ಕಿಲ್ವೇ, ಅದೇ ಬೇಜಾರು. ಮತ್ತು ಇದೊಂದು ಸಾರಿ, ಇದು ಸತೀಶ್ ಆಚಾರ್ಯ ಅಂತ ಕೊಟ್ಟದ್ದು. ಇದು ಈ ಥರದ್ದು ಕೊಟ್ಟಿದ್ದಾರೆ ನೋಡಿ. ಇದು ಮೊದಲು ನನ್ನ ಹತ್ರ ಒಂದಿತ್ತು, ಸೇಮ್ ಹೀಗೆ ಇತ್ತು. ಇದರಲ್ಲಿ ಕಲರ್ ಮಾತ್ರ ಯಾವುದಂತ ಹೇಳಿದರೆ ಗ್ರೀನ್ ಕಲರಲ್ಲಿ ಇತ್ತಾಯಿತಾ, ಇದೇ ಕಲರ್ ಸಾರಿ. ಹಾಗೆ ಇದು ಕೂಡ ಚೆನ್ನಾಗಿದೆ. ಆದರೆ ಇದು ಫ್ಯಾಷನ್, ಮೊದಲು ಬರ್ತಿತ್ತಲ್ಲ ಅದು ಫ್ಯಾಷನ್. ಇದು ಕಲರ್ ಬಂದುಬಿಟ್ಟು ಒಂಥರ ಕೇಸರಿ ಕಲರ್, ಚೆನ್ನಾಗಿದೆ ಕಲರ್ ಮಾತ್ರ. ಇಲ್ಲಿ ಇದು ಸೇರಿದಾಗಲ್ಲಿ ಮಾತ್ರ ಹೀಗೆ ವರ್ಕ್, ಮತ್ತು ಒಳಗೆಲ್ಲ ಪ್ಲೈನ್ ಇರಬೇಕು ಮೋಸ್ಟ್ಲಿ. ನನ್ನ ಹತ್ರ ಸಿಂತದೆ ಸೇಮ್ ಇತ್ತು, ಚೆನ್ನಾಗಿದೆ ಮಾತ್ರ. ನೋಡಿ, ಇಷ್ಟು ಸಾರಿಗಳು ನನಗೆ ಸಿಕ್ಕಿದೆ. ಮತ್ತೆ ಒಂದು ಟಾಪು, ಮತ್ತೊಂದು ಗೌನು ಟೈಪ್ ಸಿಕ್ಕಿದೆ. ಅದು ಒಂದು ಟಾಪ್, ಇದು ನಾನು ವಿಡಿಯೋ ಹಾಕಲಿಕ್ಕೆ ಅದು ಮಂಗಳೂರಲ್ಲಿ ಅಂತ ಅದರದ್ದು ಫೋಟೋ ಹಾಕ್ತೇನೆ ಆಯಿತಾ. ಮತ್ತೊಂದು ಇದು ಸಿಕ್ಕಿದೆ ನೋಡಿ, ಇದು ನನಗೆ ತುಂಬ ಇಷ್ಟ ಆಯ್ತಾಯಿತಾ, ಮತ್ತು ಚೆಂದ ಕಾಣ್ತಾ ಇತ್ತು. ಇದು ನನಗೆ ನವ್ಯ ಪ್ರಸಾದ್ ನೆಲ್ಯಾಡಿ ಅಂತ ಅವ್ರಿಗೆ ಕೊಟ್ಟಿದ್ದು. ಅವರು ಗಂಡ ಹೆಂಡತಿ ಮತ್ತು ಮಗ ಮನೆಗೆ ಬಂದಿದ್ದರು ಡಿನ್ನರಿನಂತೂ. ಹಾಗೆ ಉಂಟಲ್ಲ, ಇದು ಅವರು ಕೊಟ್ಟಿರೋದು. ಚೆನ್ನಾಗಿದೆ. ಇದನ್ನು ನಾನು ಫಸ್ಟ್ ಒಂದು ಪ್ರೋಗ್ರಾಮಿಗೆ ಸಹ ಹಾಕಿದ್ದೆ ಇಲ್ಲಿ ಅಂತ. ಎಂತಪ್ಪ ಅಲ್ಲಿಗೆ ಹೆಸರು, ಚಿಕ್ಕಮಗಳೂರಿಗೆ. ಅಲ್ಲೆಲ್ಲ ಅಲ್ಲಿ ಒಂದು ಪ್ರೋಗ್ರಾಮ್ ಇತ್ತು, ಆವಾಗ ಹಾಕಿದ್ದೆ. ಇದು ಸಹ ಚೆನ್ನಾಗಿತ್ತು. ಇದಕ್ಕೆ ವೇಲ್ ಸಹ ಇದೆ, ವೇಲ್ ಸೇಮ್ ಕಲರ್ ಇದೆ ಇದರದ್ದು. ಇದು ನೋಡಿ ವೇಲ್. ಇದಕ್ಕೆ ಪ್ಯಾಂಟ್ ಇಲ್ಲ, ನಾನು ಮಾತ್ರ ಇದು ವೈಟ್ ಕಲರ್ ಇದೆ ಪ್ಯಾಂಟ್ ಹಾಕ್ತೀನಿ. ಇದು ಸಹ ಚೆನ್ನಾಗಿದೆ. ಹಾಗೆ ಮತ್ತೊಂದು ಇಲ್ಲೊಂದು ಫೋಟೋ ಹಾಕ್ತೇನೆ, ಅದೊಂದು ಗಿಫ್ಟ್ ಸಿಕ್ಕಿದೆ. ಅದು ಯಾರು ಕೊಟ್ಟಿದ್ದು ಅಂತ ನನಗೆ ನೆನಪಿಲ್ಲ. ಇದೊಂದು ನೆನಪಿದೆ, ಒಬ್ಬೊಬ್ಬರದ್ದು ನೆನಪಿದೆ. ಹಾಗೆ ಬರೆದಿಟ್ಟಿದ್ದೆ, ಅದು ಈಗ ಯಾರ್ಯಾರು ಕೊಟ್ಟದಂತ ಗೊತ್ತಿಲ್ಲ. ಮತ್ತು ತುಂಬ ಇದು ಫೋಟೋಸ್ ಎಲ್ಲ ಸಿಕ್ಕಿದೆ ಆಯಿತಾ. ಇದು ಪ್ರೇಮ್ ಮತ್ತು ಇದು ಎಂತ ಪಾರ್ವತಿ ಲಕ್ಷ್ಮಿದು ಆ ಥರದ್ದೆಲ್ಲ ಫೋಟೋಸು. ಮತ್ತು ಇದು ಸಿಕ್ಕಿದೆ, ಎಂತ ಬೆಳ್ಳಿದೊಂದು ದೀಪ, ಮತ್ತೊಂದು ಗಣಪತಿಯದ್ದೇನೋ ಒಂದು ಇದು ಸಿಕ್ಕಿದೆ, ಮೂರ್ತಿ ವಿಗ್ರಹ, ಅಷ್ಟು ಸಿಕ್ಕಿದೆ. ಮತ್ತು ಹೀಗೆ ಇಂತೆಲ್ಲ ಸಿಕ್ಕಿದೆ. ಮತ್ತು ತುಂಬ ಗಿಫ್ಟ್ ಸಿಕ್ಕಿದೆ. ಅದೆಲ್ಲ ಎಲ್ಲೆಲ್ಲಿ ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ, ಅಲ್ಲಿ ಸೋಕೇಶಲ್ಲಿ ಎಲ್ಲ ಇಟ್ಟಿದ್ದಾರೆ. ಅದು ಯಾರ್ಯಾರಿಗೆ ಸಿಕ್ಕಿದೆ ಅಂತ ಸಹ ಗೊತ್ತಿಲ್ಲ. ಎಲ್ಲ ಇಲ್ಲಿ ಮಿಕ್ಸ್ ಆಗಿತ್ತು ಮದುವೆ ಟೈಮಲ್ಲಿ. ಹಾಗೆ ಮತ್ತು ಮದುವೆ ಮರುದಿನನೇನೋ ಅವರು ಎಲ್ಲ ಇದು ಪ್ಯಾಕ್ ಓಪನ್ ಮಾಡಿ ಎಲ್ಲ ನೋಡ್ತಿದ್ರು. ಹಾಗೆ ಅದು ಯಾರ್ಯಾರಿಗೆ ಸಿಕ್ಕಿದೆ ಅಂತೇಳಿ ನನಗೆ ಸರಿ ಗೊತ್ತಿಲ್ಲ, ಇಲ್ಲದ್ರೆ ಅದನ್ನು ಲಾಗ್ ಮಾಡ್ತಿದ್ದೆ. ಸೊ ನನಗೆ ಸಾರಿ ಸಿಕ್ಕಿದೆ ಅಂಥದ್ದು, ಇಷ್ಟು ಸಾರಿ ನನಗೆ ಮದುವೆ ಸಿಕ್ಕಿದೆ. ಹಾಗೆ ಎಲ್ಲ ಒಂದೊಂದೇ ಸ್ಟಿಚ್ ಮಾಡಿ ಒಟ್ಟು ಒಂದೊಂದು ಫೋಟೋಸ್ ಹಾಕ್ತೇನೆ, ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ.
ಈಗ ಆಲ್ರೆಡಿ ಒಂದೆರಡೇನೋ ಹುಟ್ಟಿದ್ದೇನೆ ಅಂತ ನಾನು ಹಾಗೆ. ಮತ್ತು ನನಗೇನು ಇಲ್ಲಿ ವೀಡಿಯೋಸ್ ನೋಡಿ ಎಷ್ಟು ನೀಟ್ ಬರ್ತಿದೆ ಗೈಸ್, ನಂಗೆ ತುಂಬ ಇಷ್ಟ ಆಗ್ತಾ ಉಂಟು ಇದನ್ನು ನೋಡುವಾಗ. ಈ ವಿಡಿಯೋನ ಎಷ್ಟು ಚೆಂದ ಬರ್ತಾ ಉಂಟು ಬೆಳಕದು. ನಾನು ಇಲ್ಲಿ ಕಿಟಕಿ ಸೈಡಲ್ಲೇ ಮೊಬೈಲ್ ಇಟ್ಟಿದ್ದೇನೆ ಆಯಿತಾ. ಮತ್ತು ಇದು ಮೊಬೈಲಿದು ಸ್ಟ್ಯಾಂಡ್ ಎಲ್ಲ ಮಂಗಳೂರಲ್ಲಿ ಉಂಟು, ಹಾಗೆ ಎಲ್ಲ ಇಟ್ಟು ಬಂದಿದ್ದೇನೆ. ಹಾಗೆ ಕಿಟಕಿ ಹತ್ರ ಹೀಗೆ ಅಡ್ಡಕ್ಕೆ ಮೊಬೈಲ್ ಇಟ್ಟು ಬಿಟ್ಟಿದ್ದೇನೆ. ಇವಾಗ ನಾನು ಮಧ್ಯಾಹ್ನ ಮೇಲೆ ನಾನು ಮತ್ತು ನನ್ನ ಹಸ್ಬೆಂಡ್ ಇಲ್ಲಿ ಹಳ್ಳದ ಹತ್ರ ಹೋಗ್ತೇವೆ. ಅಲ್ಲಿ ತುಂಬ ನೀರಾಗಿದೆ ಅಂತೆ, ಮತ್ತು ಚೆನ್ನಾಗಿದೆ ಆಯಿತಾ. ಅವತ್ತು ನಾನು ಇವರು ಅರವಿಂದಣ್ಣನವರೆಲ್ಲ ಬರುವಾಗ ಅಲ್ಲಿ ಕರ್ಕೊಂಡೋಗಿದ್ದರು, ಆವಾಗ ನಾನು ಒಂದು ಸರಿ ಹೋಗಿದ್ದೆ. ಹಾಗೆ ಇವಾಗ ಇವತ್ತೊಂದು ವ್ಲಾಗ್ ಮಾಡಬೇಕಂತ ಇದ್ದೇವೆ. ಹಾಗೆ ಆವಾಗ ಹೊರಟಿದ್ದೆ, ಮತ್ತು ಇವರು ಮಾವ ಮತ್ತು ನನ್ನ ಗಂಡ ಇಲ್ಲಿ ಹೊರಗಡೆ ಹೋದರು. ಹಾಗೆ ಹೋಗಿ ಬರುವಾಗ ಲೇಟ್ ಆಯಿತು. ಇನ್ನು ಮಧ್ಯಾಹ್ನ ಮೇಲೆ ಹೋಗುವ ಅಂತ ಹೇಳಿದರು. ಆಚೆ ಕಾಡೆಲ್ಲ ಉಂಟು, ಒಂಥರ ಚೆನ್ನಾಗಿದೆ ಪ್ಲೇಸ್. ಹಾಗೆ ಅದು ನಿಮಗೆ ಲಾಗ್ ಮಾಡಿ ತೋರಿಸ್ತೀನಿ ಯಾವ ಥರ ಇದೆ ನಮ್ಮ ಕೆದಿಲದ ಕಾಡು ಎಲ್ಲ ಅಂತ. ಹಾಗೆ ನೈಟೆಲ್ಲ ಡೇಂಜರ್ ಆಯಿತಾ, ನಾನೆಲ್ಲ ಬರ್ತದೆ, ತುಂಬ ಅಂದರೆ ತುಂಬ ಡೇಂಜರ್ ಇಲ್ಲಿ. ಹಾಗೆ ನನ್ನ ಸಾರಿ ಯಾವುದು ಲೈಕ್ ಆಯಿತು ಅಂತೇಳಿ ಕಮೆಂಟ್ ಮಾಡಿ ಆಯಿತಾ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇನ್ನು ಮಧ್ಯಾಹ್ನ ಮೇಲೆ ಒಂದು ಲಾಗ್ ಮಾಡಲಿಕ್ಕೆ ಉಂಟು, ಅದೇ ಕಾಡಿಗೆ ಹೋಗ್ಲಿಕ್ಕೆ ಉಂಟು. ಆಗ ಲಾಗ್ ಮಾಡ್ತೇನೆ. ಮತ್ತು ಹೊಳೆ ಯಾವ ಥರ ಇದೆ ಅಂತೆಲ್ಲ ಹೇಳಿ ತೋರಿಸ್ತೀನಿ ಖಂಡಿತ. ಎಲ್ಲ ವೀಡಿಯೋನ ನೋಡ್ತಾ ಇರಿ. ಹಾಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದವ್ರು ಮಾತ್ರ ಸಬ್ಸ್ಕ್ರೈಬ್ ಮಾಡದೆ ನೋಡಬೇಡಿ. ಹೀಗೆ ಸಬ್ಸ್ಕ್ರೈಬ್ ಮಾಡಿ. ಇವಾಗ 13,500 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಒಂದು 20,000 ಸಬ್ಸ್ಕ್ರೈಬರ್ ಮಾಡಬೇಕು ಈಗ ಅಂತ ಇದ್ದೇನೆ ನಾನು. ತುಂಬ ಅಂದರೆ ತುಂಬ ವೀಡಿಯೋಸ್ ಹಾಕ್ತಾ ಇದ್ದೇನೆ. ಮತ್ತು ಮೊನ್ನೆ ಒಂದು ಬ್ಯಾಡ್ ಕಮೆಂಟ್ ಮಾಡಿದ್ದವರಿಗೆ ಒಂದು ವೀಡಿಯೋಸ್ ಹಾಕಿದ್ದೆ. ಆ ವಿಡಿಯೋಗೆ ತುಂಬ ಜನ ಕಮೆಂಟ್ ಹಾಕಿದ್ರು, ಅಪ್ರಿಷಿಯೇಟ್ ಮಾಡಿದರು. ನೀವು ಟೆನ್ಷನ್ ಮಾಡಬೇಡಿ, ಹಾಗೆ ಹೀಗೆ ನಾವಿದ್ದೇವೆ, ನಾವು ನೋಡ್ತಾ ಇರ್ತೇವೆ ನಿಮ್ಮ ಲಾಗನ್ನು, ತುಂಬ ಚೆನ್ನಾಗಿ ಮಾಡ್ತೀರಿ ಲಾಗ್, ಮತ್ತು ನೀವು ಮಾತಾಡೋದು ಇಷ್ಟ ಹಾಗೆ ಹೀಗೆ ಅಂತ ತುಂಬ ಕಮೆಂಟ್ ಹಾಕಿದ್ರು. ಎಲ್ಲರೂ ಅಪ್ರಿಷಿಯೇಟ್ ಮಾಡಿದವರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಾನು ಆ ಲಾಗ್ ಮಾಡ್ತಿರಲಿಲ್ಲ ಬ್ಯಾಡ್ ಕಮೆಂಟ್ ಮಾಡಿದ್ದಕ್ಕೆ, ಅಂದರೆ ಅವ್ರು ತುಂಬ ಪದೇ ಪದೇ ಮಾಡ್ತಿದ್ರು, ತುಂಬ ಅಸಹ್ಯವಾಗಿ ಕಮೆಂಟ್ ಹಾಕ್ತಾಯಿದ್ರು ಆಯಿತಾ. ಅದಕ್ಕೆ ನಂಗೆ ಕೋಪ ಬಂದಿತ್ತು. ಮತ್ತು ಸ್ವಲ್ಪ ಮೆಸೇಜಿಗೆಲ್ಲ ಅರವಿಂದಣ್ಣ ಸಹ ರಿಪ್ಲೈ ಮಾಡಿದರು ಅವರಿಗೆ. ಮತ್ತು ನನಗೆ ಇಷ್ಟ ಆಗಲಿಲ್ಲ, ಅದಕ್ಕೋಸ್ಕರ ಲಾಗ್ ಮಾಡಿದೆ. ಜಾಸ್ತಿ ನಾನು ಡಿಲೀಟ್ ಮಾಡ್ತಾ ಇರ್ತೇನೆ, ಮತ್ತು ಎಷ್ಟೊತ್ತಿಗೆ ಡಿಲೀಟ್ ಮಾಡಲಿಕ್ಕೆ ಆಗೋದಿಲ್ಲಲ್ಲ. ನಾನು ಇದು ಬೆಳಿಗ್ಗೆಯಿಂದ ನೈಟ್ 11 ಗಂಟೆವರೆಗೂ ಕೂಡ ನಾನು ಅಬ್ಸರ್ವ್ ಮಾಡ್ತಾ ಇರ್ತೇನೆ ಒಂದು ವ್ಲಾಗ್ಸ್ ಎಲ್ಲ. ಎಲ್ಲಾದರೂ ತುಂಬ ಬ್ಯಾಡಾಗಿ ಕಮೆಂಟ್ ಮಾಡಿದರೆ ಅದನ್ನು ಡಿಲೀಟ್ ಮಾಡ್ತೇನೆ. ಮತ್ತು ಎಲ್ಲದಕ್ಕೂ ಪದೇ ಪದೇ ಮಾಡ್ತಿದ್ರೆ ನಮಗೂ ಡಿಲೀಟ್ ಮಾಡಲಿಕ್ಕೆ ಟೈಮ್ ಇರೋದಿಲ್ಲಲ್ಲ, ಎಷ್ಟೊತ್ತಿಗೆ ಮೊಬೈಲಲ್ಲೇ ಇರಲಿಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಾನು ಮೊನ್ನೆ ಹೇಳಿದ್ದು. ನೋಡುವ, ಅವ್ರು ಅದೇ ಮರ್ಯಾದೆ ಹೋಗೋದು. ಇನ್ನೆಲ್ಲರದ್ದು ಹಾಗೆ ಮಾಡೋದು, ಬ್ಯಾಡ್ ಕಮೆಂಟ್ ಮಾಡಿದರೆ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ಇಲ್ಲಿ ಈಚೆ ಸೈಡ್ ಹಾಕಿ ನಾನು ಅವ್ರ ಬಗ್ಗೆ ಮಾತಾಡ್ತೇನೆ, ಆಗ ಅವ್ರದ್ದೇ ಮರ್ಯಾದೆ ಹೋಗೋದಲ್ವ. ಹಾಗೆ ನಮಗೇನು. ಹಾಗೆ ನಾನು ಪಾಪಕ್ಕೆ ಪಾಪ ಸಿದ್ದೇನೆ, ಚೋರಿಗೆ ಚೋರು ಸಿದ್ದೇನೆ. ಹಾಗೆ ಮನಸ್ಸು ವಿಶಾಲ.